ಹಾಯ್ ಫ್ರೆಂಡ್ಸ್, ಶ್ರಾವಣ ಮಾಸದ ಹಬ್ಬಗಳಿಗೆ ಈ ಪುಳಿಯೋಗರೆ ತುಂಬ ಸಿಂಪಲ್ಲಾಗಿ ಮನೇಲಿರೋ ಪದಾರ್ಥಗಳನ್ನೇ ಬಳಸ್ಕೊಂಡು ಮಾಡೋ ವಿಧಾನ ನೋಡೋಣ. ತುಂಬ ಸಿಂಪಲ್ ಆಗಿರುತ್ತೆ, ಹಬ್ಬಗಳಿಗೆ ನೈವೇದ್ಯಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ಸಿಂಪಲ್ ಆಗಿರುತ್ತೆ, ಬೇಗನೆ ಮಾಡ್ಕೋಬೋದು. ಮನೇಲಿರೋ ಪದಾರ್ಥಗಳನ್ನ ಬಳಸಿ ಮಾಡೋಣ. ತುಂಬ ಟೇಸ್ಟಿಯಾದಂಥ ಪುಳಿಯೋಗರೆ ಇದು ನೋಡಿ, ಒಳ್ಳೆ ಕಲರ್ ಬಂದಿದೆ, ಟೇಸ್ಟು ಬಂದಿದೆ. ಇದನ್ನು ಮಾಡೋದು ತುಂಬ ಸುಲಭ. ಈ ಗೊಜ್ಜು ಪೌಡಿ ಮನೇಲೇ ಮಾಡೋಣ. ಈ ಪುಡಿಗೆ ಬೇಕಾಗಿರೋದು ತೊಗೊಂಡಿದ್ದೀನಿ ಮೆಂತೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಮತ್ತು ಕೊತ್ತಂಬರಿ ಕಾಳು, ಎಳ್ಳು, ಬಿಳಿ ಎಳ್ಳು ಮತ್ತು ಕಪ್ಪೆಳ್ಳು ಎರಡು ತೊಗೊಂಡಿದ್ದೀನಿ. ಸ್ವಲ್ಪ ಬೆಲ್ಲ, ಕರಿಬೇವಿನ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ. ಹುಣಸೆ ಹಣ್ಣನ್ನು ಒಂದು ದೊಡ್ಡ ಹೊಳ ಹಿಡಿಯೋಷ್ಟು ಹುಣಸೆಹಣ್ಣು, ಸುಮಾರು 50 ಗ್ರಾಮಷ್ಟು ನೆನೆಸಿ ಇಟ್ಟಿದ್ದೀನಿ ಬಿಸಿ ನೀರಲ್ಲಿ. ಚೆನ್ನಾಗಿ ಅದು ರಸ ಬಿಟ್ಕೋಬೇಕು. 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಇದಕ್ಕೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಮೊದಲು ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೋಬೇಕು. ಸಿಮ್ಮಲ್ಲಿ ಇಟ್ಕೊಂಡಿರಬೇಕು ಸ್ಟವನ್ನು, ನಿಧಾನವಾಗಿ ಹುರ್ಕೋಬೇಕು. ತುಂಬ ಕ್ವಾಂಟಿಟಿಲಿ ಮಾಡೋ ಹಾಗಿದ್ರೆ ಎಣ್ಣೆ ಹಾಕದೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇವನ್ನೆಲ್ಲನೂ. ಇಲ್ಲಿ ಸ್ವಲ್ಪ ಕ್ವಾಂಟಿಟಿಲಿ ಮಾಡೋದ್ರಿಂದ 1 ಸ್ಪೂನಷ್ಟು ಎಣ್ಣೆ ಹಾಕೋದ್ರಿಂದ ಎಲ್ಲ ಕಾಳುಗಳು ಈವನ್ನಾಗೆ ರೋಸ್ಟ್ ಆಗುತ್ತೆ. ಹಾಗಾಗಿ 1 ಸ್ಪೂನ್ ಆಯಿಲ್ ಹಾಕ್ಕೊಂಡು ಚೆನ್ನಾಗೇ ಹುರ್ಕೊತಾ ಇದ್ದೀನಿ ಈ ಕಡಲೆಬೇಳೆ, ಉದ್ದಿನಬೇಳೆನ. ತುಂಬ ಕೆಂಪು ಹಾಕೋಕ್ಕೆ ಮುಂಚೆನೇ ಬೇರೆ ಪದಾರ್ಥಗಳನ್ನ ಹಾಕೋಬಿಡ್ಬೇಕು ಇದಕ್ಕೆ. ಮತ್ತು ದೊಡ್ಡ 3 ಸ್ಪೂನಷ್ಟು ಕೊತ್ತಂಬರಿ ಕಾಳು, 1/4 ಟೀ ಸ್ಪೂನಷ್ಟು ಮೆಣಸು, 1/4 ಟೀ ಸ್ಪೂನಷ್ಟು ಮೆಂತೆ ಹಾಕಿದ್ದೀನಿ. ಮತ್ತು 3 ಸ್ಪೂನಷ್ಟೇ ಜೀರಿಗೆ ಹಾಕಿದ್ದೀನಿ. ಇದು ಎಳ್ಳು, ಬಿಳಿ ಎಳ್ಳು ಮತ್ತು ಕಪ್ಪೆಳ್ಳು ತೊಗೊಂಡಿದ್ದೀನಿ. ಇಲ್ಲಿ ಎಳ್ಳನ್ನು ಆಮೇಲೆ ಸಪ್ರೇಟಾಗಿ ಹುರಿದು ಪುಡಿ ಮಾಡ್ತೀನಿ ನಾನು. ಇದನ್ನು ಮೊದಲು ಪುಡಿ ಮಾಡ್ಕೊಂಬಿಡೋಣ. ಇಷ್ಟು ಪದಾರ್ಥಗಳನ್ನ ಹಾಕಿ ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಹಸಿ ಕರಿಬೇವಿನ ಸೊಪ್ಪು ಒಂದು 7-8 ಎಲೆ ತೊಗೊಂಡ್ರೆ ಸಾಕು. ಈ ಕರಿಬೇವಿನ ಸೊಪ್ಪು ಗರಿ ಆಗೋವರೆಗೂ ಹುರಿಬೇಕು. 2 ಅರಿಶಿಣದ ಬೂಟು ತೊಗೊಂಡಿದ್ದೀನಿ. ಇದನ್ನು ಕುಟ್ಟಿ ಇದಕ್ಕೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಇಲ್ಲಿ ಒಣ ಮೆಣಸಿನ್ಕಾಯಿ ಬದಲಾಗಿ ನಾನು ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿನ ಬಳಸ್ತಾ ಇದ್ದೀನಿ. ನಿಮ್ಮ ಹತ್ರ ಒಣ ಮೆಣಸಿನ್ಕಾಯಿ ಇದ್ದರೆ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೋದು. ಮತ್ತು ಉಪ್ಪು ಇದಕ್ಕೆ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಪುಡಿ ಸ್ವಲ್ಪ ದಿನ ಇಟ್ಟರೂ ಕೆಡೋದಿಲ್ಲ. ಈ ಪುಡಿ ಮತ್ತು ಉಪ್ಪು, ಅರಿಶಿನ ಪೌಡ್ರು ಎಲ್ಲ ಹಾಕಿ ಚೆನ್ನಾಗಿ ಮತ್ತೆ ಹುರ್ಕೊಂಡಿದ್ದೀನಿ. ಹುರಿದು ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ. ಸ್ವಲ್ಪ ತಣ್ಣಗಾದಮೇಲೆ ಇದನ್ನು ರುಬ್ಕೋಬೇಕು. ಬಿಸಿ ಇದ್ದಾಗ ರುಬ್ಬಿದ್ರೆ ಅಷ್ಟು ನೈಸಾಗಿ ಪುಡಿ ಆಗೋಲ್ಲ, ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋಲ್ಲ. ಹಾಗಾಗಿ ಸ್ವಲ್ಪ ತಣ್ಣಗಾದಮೇಲೆ, ಕೈಯಲ್ಲಿ ಮುಟ್ಟೋ ಅಷ್ಟು ತಣ್ಣಗಾದಮೇಲೆ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಮೊದಲು ಇದನ್ನು ಆದಷ್ಟು ನೈಸಾಗಿ ಪುಡಿ ಮಾಡ್ಕೋಬೇಕು. ನೋಡಿ, ಈ ಥರ ಪುಡಿ ಆಗಿದೆ. ಈಗ ಅದೇ ಬಾಣಲಿಗೆ ಕಪ್ಪೆಳ್ಳು ಮತ್ತು ಬಿಳಿ ಎಳ್ಳನ್ನು ಹಾಕಿ ಹುರ್ಕೊಳ್ಳೋಣ. ಅದೇ ಸಾಮಾನುಗಳ ಜೊತೆನೇ ಹಾಕಿ ಹುರಿಬೋದು. ಈ ಎಳ್ಳುಗಳನ್ನ ನೈಸಾಗಿ ಪೌಡ್ರ್ ಮಾಡಬಾರ್ದು. ಸ್ವಲ್ಪ ರಫ್ ಆಗಿದ್ದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಪುಳಿಯೋಗರೆದು. ಹಾಗಾಗಿ ನಾನು ಮತ್ತೆ ಸಪ್ರೇಟಾಗಿ ಹುರ್ಕೊಂಡು ಅದೇ ಪೌಡರ್ಗೆ ಹಾಕಿ 1-2 ಸರಿ ಚಾಪ್ ಮಾಡ್ಕೊತೀನಿ ಅಷ್ಟೇ. ನೋಡಿ, ಇದು ಮತ್ತೆ ತಣ್ಣಗಾದಮೇಲೆ ಪೌಡರ್ಗೆ ಹಾಕ್ಕೊಂಡು ಸ್ವಲ್ಪ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ರುಬ್ಕೋಬೇಕು. ಈ ಎಳ್ಳು ಮಾತ್ರ ನೈಸ್ ಆಗಬಾರ್ದು, ಚೆನ್ನಾಗಿರುತ್ತೆ. ಇಲ್ಲಾಂದರೆ ಪುಳಿಯೋಗರೆ ಗೊಜ್ಜು ಕಪ್ಪಾಗ್ಬಿಡುತ್ತೆ. ಇಲ್ಲಿ ಒಗ್ಗರಣೆಗೆ ಬೇಕಾಗಿರೋವಂಥದ್ದನ್ನು ಇಟ್ಕೊಂಡಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ ಅಷ್ಟು. ಎಣ್ಣೆ ಹಾಕ್ಕೊಳ್ಳೋಣ ಬಾಣಲಿಗೆ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. 150 ಗ್ರಾಮಷ್ಟು ಎಣ್ಣೆ ಹಾಕಿದ್ದೀನಿ. 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು, ಮತ್ತು ದೊಡ್ಡ ಸ್ಪೂನಲ್ಲಿ 1 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆನ ಕೆಂಪು ಮಾಡ್ಕೋಬೇಕು. ಸ್ವಲ್ಪ ಹುರ್ಕೊಳ್ಳೋಣ ಇದನ್ನು. ನೋಡಿ, ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಕೆಂಪಾಗಿದೆ. ಈಗ ಕಡಲೆಬೀಜ ಹಾಕ್ಕೊಳ್ಳೋಣ. ಇದೇ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಕಡಲೆಬೀಜ ಚಟಪಟ ಅಂತ ಸಿಡಿಬೇಕು. ಚೆನ್ನಾಗಿ ಸಿಡಿದಷ್ಟು ಚೆನ್ನಾಗಾಗತ್ತೆ. ಈ ಕಡಲೆಬೀಜ ಇದೇ ಒಗ್ಗರಣೆಲಿ ಬಿಟ್ಟು ಗೊಜ್ಜು ಮಾಡ್ಕೋಬೋದು. ಒಬ್ಬೊಬ್ಬರಿಗೆ ಮೆತ್ತಗಿದ್ದರೆ ಕಡಲೆಬೀಜ ಇಷ್ಟ ಆಗೋದಿಲ್ಲ, ಕ್ರಿಸ್ಪಾಗಿದ್ದರೆ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ಮೆತ್ತಗಾಗೋಂಗಿಲ್ಲ, ಕಡಲೆಬೀಜ ಕ್ರಿಸ್ಪಾಗಿರಬೇಕು. ಹಾಗಾಗಿ ನಾನು ಈ ಕಡಲೆಬೀಜನ ಸಪ್ರೇಟಾಗಿ ತೆಕ್ಕೊತಾ ಇದ್ದೀನಿ. ಸ್ವಲ್ಪ 1-2 ಸ್ಪೂನಷ್ಟು ಅದರಲ್ಲೇ ಬಿಡ್ತಾಯಿದ್ದೀನಿ ನಿಮಗೆ ತೋರ್ಸೋಕ್ಕೋಸ್ಕರ. ನೋಡಿ, ಈಗ ಕಡಲೆಬೀಜ ಇದೆ ಸ್ವಲ್ಪ, ಅದರಲ್ಲೇ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ. ಮತ್ತು ಒಣ ಮೆಣಸಿನ್ಕಾಯಿಗಳು ಹಾಕ್ಕೊಳ್ಳೋಣ. ಇದಕ್ಕೆ 4-5 ಹಾಕ್ಕೊಂಡು ಚೆನ್ನಾಗಿ ಈ ಕರಿಬೇವು, ಒಣಮೆಣಸಿನ್ಕಾಯಿ ಫ್ರೈ ಆಗಬೇಕು. ಈ ಒಗ್ಗರಣೆನೇ ಮೇಯ್ನು ಇಂಪಾರ್ಟೆಂಟು ಈ ಪುಳಿಯೋಗರೆ ಗೊಜ್ಜಿಗೆ. ನೋಡಿ, ಚೆನ್ನಾಗಿ ಕಿವುಚಿಕೊಂಡು ಹುಳಿನ ತೆಕ್ಕೊಂಡಿದ್ದೀನಿ ಹುಣಸೆಹಣ್ಣಿಂದ. ಅದನ್ನು ಇದಕ್ಕೆ ಹಾಕ್ಕೊಂಬಿಡೋಣ. ಸುಮಾರು 1 ಗ್ಲಾಸಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ.
ಒಗ್ಗರಣೆಯಲ್ಲಿ ಸ್ವಲ್ಪ ಹೊತ್ತು ಇದು ಹಸಿ ಸ್ಮೆಲ್ ಹೋಗೋ ತನಕ ಕುದಿಸ್ಕೋಬೇಕು. ಇದಕ್ಕೆ ಬೆಲ್ಲನೂ ಹಾಕ್ಕೊಂಬಿಡೋಣ. ಈ ಬೆಲ್ಲ ಹುಳಿ ಚೆನ್ನಾಗೆ ಕುದ್ದು ಸ್ವಲ್ಪ ಗಟ್ಟಿ ಆಗಬೇಕು, ಅಲ್ಲಿ ತನಕ ಇದನ್ನು ಕುದಿಸ್ಕೊಳ್ಳೋಣ. ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡು ಬೇಗನೆ ಕುದಿಸ್ಕೋಬೇಕು. 5ರಿಂದ 6 ನಿಮಿಷ ಕುದಿಸಿದ್ದೀನಿ ಈಗ ನಾನು ಇದಕ್ಕೆ. ಇದು ಚೆನ್ನಾಗಿ ಬಂದಿದೆ ಪಾಕ ಥರ. ಇವಾಗ ಪುಡಿ ಮಾಡ್ಕೊಂಡಂಥ ಪುಡಿನ ಹಾಕ್ಕೊಳ್ಳೋಣ. ಇದು ಗೊಜ್ಜು ಸುಮಾರು 1 kg ಅಕ್ಕಿಗೆ ಆಗೋಷ್ಟು ಮಾಡಿದ್ದೀನಿ ಈ ಪೌಡರು ಮತ್ತು ಈ ಗೊಜ್ಜನ್ನು. ಇಷ್ಟೇ ಕ್ವಾಂಟಿಟಿಲಿ ಮಾಡಿಕೊಂಡ್ರೆ 1 kg ಅಕ್ಕಿಗೆ ಆರಾಮಾಗೆ ಕಲಸಿ ಸರ್ವ್ ಮಾಡ್ಕೋಬೋದು. 8ರಿಂದ 10 ಜನಕ್ಕೆ ಸರ್ವ್ ಮಾಡೋ ಅಷ್ಟು ಪುಳಿಯೋಗರೆ ಆಗುತ್ತೆ. ಈ ಪುಡಿ ಹಾಕಿದ ಮೇಲೆ ಮತ್ತೆ ಗಟ್ಟಿ ಆಗುತ್ತೆ. ಇದು ಗಟ್ಟಿ ಆದಮೇಲೆ ಸಿಮ್ಮಲ್ಲಿ ಇಟ್ಕೊಂಡು ಮತ್ತೊಂದು 5-10 ನಿಮಿಷ ಚೆನ್ನಾಗೆ ಕುದಿಸ್ಕೋಬೇಕು. ಹುಣಸೆ ಹುಳಿ ಜೊತೆ ಅದು ಎಲ್ಲ ಹೊಂದ್ಕೋಬೇಕು. ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಇದು MT ಅವರವರ ಹಿಂಗೆ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಹಾಕ್ಕೊಂಡು ಚೆನ್ನಾಗೆ ಕುದಿಸ್ಕೋಬೇಕು. ನೋಡಿ ಆಯಿಲು ಸೈಡಲ್ಲಿ ಬಿಡ್ತಾ ಬರ್ತಾಯಿದೆ. ಅಲ್ಲಿ ತನಕ ಕುದಿಸಿದ್ರೆ ಪುಳಿಯೋಗರೆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ಆಯಿಲ್ ಚೆನ್ನಾಗಿ ಬಂದಿದೆ, ಗೊಜ್ಜು ಚೆನ್ನಾಗಾಗಿದೆ, ಗಟ್ಟಿಯಾಗಿದೆ. ಇಷ್ಟು ಪ್ರಮಾಣ ಗಟ್ಟಿಯಾಗೋವರೆಗೂ ಮಾಡ್ಕೋಬೇಕು. ಇಲ್ಲಿ ಅನ್ನನ ತಣ್ಣಗೆ ಮಾಡೋಕ್ಕೆ ಇಟ್ಟಿದ್ದೀನಿ ಬೇಸನಲ್ಲಿ. ಇದಕ್ಕೆ ಹಾಕ್ಕೊಳ್ಳೋಣ ಗೊಜ್ಜನ್ನು. ಹಾಕ್ಕೊಂಡು ಬಿಸಿ ಇರುವಾಗಲೇ ಚೆನ್ನಾಗೆ ಕಲಿಸ್ಕೋಬೇಕು. ಅನ್ನನ ಸ್ವಲ್ಪ ತಣ್ಣ ಮಾಡಿಕೊಂಡು ಬಿಸಿ ಗೊಜ್ಜು ಹಾಕಿ ಕಲಿಸ್ಕೊಂಡ್ರೆ ಹೊಂದ್ಕೊಂಬಿಡುತ್ತೆ. ನೋಡಿ ಈ ಥರ. ಇದಕ್ಕೆ ಒಣ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು. ಲಾಸ್ಟಲ್ಲಿ ಹಾಕಿದ್ದೀನಿ ನಾನು, ಸ್ಕಿಪ್ ಆಗಿದೆ. ಒಣ ಕೊಬ್ಬರಿ ಕೊತ್ತಂಬರಿ ಸೊಪ್ಪೆ ಟೇಸ್ಟು ಇದಕ್ಕೆ. ಲಾಸ್ಟಲ್ಲಿ ಅನ್ನಕ್ಕೆ ಹಾಕ್ಕೊಂಡು ಈ ಗೊಜ್ಜು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಆದ ಪುಳಿಯೋಗರೆ ದೇವರ ನೈವೇದ್ಯಕ್ಕೆ ಆಗಲಿ ಹಬ್ಬಗಳಿಗೆ ತುಂಬ ಒಳ್ಳೆ ಟೇಸ್ಟಿಯಾಗಿ ಸಿಂಪಲಾಗಿ ಮನೆಯಲ್ಲಿರೋ ಪದಾರ್ಥ ಬಳಸ್ಕೊಂಡು ಮಾಡೋ ವಿಧಾನ ತೋರಿಸಿದ್ದೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಸಿ ಬಿಸಿ ಪುಳಿಯೋಗರೆ ರೆಡಿಯಾಗಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.